ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು ಚಿನ್ನು ಹೇಳಿ ಅಣ್ಣ. ಚಿನ್ನು, ಈ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಚಂದನ್ ರೂಮಲ್ಲಿ ಇಟ್ಟು ಬರ. ಅಣ್ಣ ನನಗೆ ಸ್ವಲ್ಪ ಕೆಲಸ ಅದೆ, ನೀನೇ ಹೋಗಿಟ್ಬಿಟ್ಟು ಬಂದ್ಬಿಟ್ಟು. ನರಿ ಕೆಲಸ ಹೇಳಿದ್ರೆ ನರಿ ತನ್ನ ಬಾಲಕ್ಕೆ ಹೇಳ್ತಂತೆ. ಸುಮ್ಮನೆ ತಗೊಂಡೋಗಿ ಇಡು ಅಂದ್ರೆ ಇಡಬೇಕು ಅಷ್ಟೇ. ನೋಡು, ಚಂದನ್ ಸಿದ್ಧಾರ್ಥ ಆಫೀಸ್ಗೆ ಹೋಗಿ ತುಂಬಾ ಹೊತ್ತಾಗಿದೆ. ಬೆಳಗ್ಗೆ ಎದ್ದೋಗಿ ನೋಡಿದಾಗ ಇನ್ನೂ ಬಟ್ಟೆ ಒಣಗಿರ್ಲಿಲ್ಲ. ಈಗ ಐರನ್ ಮಾಡಿದ್ದೀನಿ, ತಗೊಂಡೋಗಿ ಇಡು ಅಂದ್ರೆ ನನಗೆ ಕಣಿ ಹೇಳ್ತೇನೆ ನೀನು. ರಾಮಣ್ಣ, ನೀನು ಕೋಪ ಮಾಡ್ಕೊಂಡು ನಂಗೆ ಕೆಲಸ ಹೇಳಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಕೊಡು ಬಟ್ಟೆನ, ನಾನೇ ಎತ್ಕೊಂಡೋಗಿ ಇಟ್ಟು ಬರ್ತೀನಿ. ಚಂದನ್ ಇಲ್ಲ ಅಂದಾಕ್ಷಣ ಪಾಪು ದುಡುಗಿ ಮುಖದಲ್ಲಿ ನಗು ನೋಡು. ಸತ್ಯ ಏನು ಅಂತ ಈ ನೀನು ರಾಮಣ್ಣಂಗೆ ಗೊತ್ತಮ್ಮ. ನನಗೆ ಗೊತ್ತಿಲ್ಲ ಅಂತ ನೀನು ತಿಳ್ಕೊಂಡಿದೀಯ ಅಷ್ಟೆ. ದೇವ್ರೆ, ಈ ಹುಡುಗಿ ಬಾಳಲ್ಲಿ ಅದೆಂತ ಅಗ್ನಿ ಪರೀಕ್ಷೆ ಕೊಟ್ಟಿದೀಯಪ್ಪ. ನಿನಗೆ ಕಣ್ಣು ಕರುಳು ಎರಡೂ ಇಲ್ವಾ? ಅಲ್ಲ, ನಾನು ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ ಕೇಳಿದೆ, ಮದುವೆ ಆಗಿದ್ದೀರೋ ಇಲ್ವೋ ಅಂತ. ಉತ್ತರ ಹೇಳಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ನನಗೆ ಮದುವೆ ಆಗಿದೆ ಸರ್. ಡೋಂಟ್ ಮೈಂಡ್, ನೀವಿಬ್ರು ಒಟ್ಟಿಗೆ ಇದ್ದೀರಾ? ಸದ್ಯಕ್ಕೆ ನನಗೆ ಅದೃಷ್ಟ ಇಲ್ಲ ಸರ್. ನಮ್ಮಿಬ್ಬರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳಿದೆ. ಇಲ್ಲಿ ಕೆಲ್ಸಕ್ಕೆ ಸೇರಿದ ಮೇಲೆ ಆ ಅದೃಷ್ಟ ಬರ್ಬೋದೇನೋ ಅಂತ ಅನ್ಕೋತಾ ಇದ್ದೆ. ನಿಮ್ಮ ಪರ್ಸನಲ್ ವಿಷಯದಲ್ಲಿ ಮೂಗ್ ತೋರ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ ಮನೋಜ್. ಎನಿಹೌ 10 minutes ವೇಟ್ ಮಾಡಿ, ನಾನು ಹೇಳಿ ಕಳಿಸ್ತೀನಿ. ಏನಿದು? ಮನೋಜ್ನ ಹೊರಗಡೆ ಕುತ್ಕೊಳ್ಳಿ ಅಂತ ಹೇಳಿದ್ನಲ್ಲ ಚಂದು. ಈ ಸಿದ್ಧಾರ್ಥ್ ನೋಡಿದ್ರೆ ಏನೇನೋ ತರಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಛೇ, ಏನಾದರೂ ಮಾಡಿ ಮನೋಜ್ ಅಪಾಯಿಂಟ್ ಆಗಲೇಬೇಕು. ಆ ರೀತಿ ಮಾಡಬೇಕು. ಅಲ್ಲೋಗಿ ಸೈಡಲ್ಲಿ ನಿಂತ್ಕೊಳ್ಳಯ್ಯ. ಸರಿ ಸರ್. ಸಿದ್ದು, ಆಲ್ರೆಡಿ 17 ಜನ ಇಂಟರ್ವ್ಯೂ ಮಾಡಿದ್ದೀವಿ. ಹೊರಗಡೆ ಪಾಪ ತುಂಬ ಜನ ಕಾಯ್ತಾ ಇದ್ದಾರೆ. ನನಗೇನೋ ಮನೋಜ್ ಓಕೆ ಅನ್ನಿಸ್ತು. ನಿಂಗೆ? ಕುಮ್ದತೆ, ನೀವೇನು ಹೇಳ್ತೀರಾ ಮನೋಜ್ ಬಗ್ಗೆ? ಮನೋಜ್ ಅವ್ರ ರೆಸ್ಯೂಮು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಇಂಪ್ರೆಸಿವ್ ಆಗಿದೆ. ಬಟ್ ಅವ್ರು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಸರಿ ಅನಿಸ್ಲಿಲ್ಲ. ಸಿದ್ಧಾರ್ಥ್, ನೀವು ಕೇಳಬಾರ್ದು ಪ್ರಶ್ನೆ ಕೇಳಿದ್ರೆ ಯಾರು ತಾನೇ ಉತ್ತರ ಹೇಳ್ತಾರೆ ಹೇಳಿ? ಯಾರಾದರೂ ನಮಗೆ ಮದುವೆ ಆಗಿದೆ ಅಂತ ಹೇಳಿದ್ಮೇಲೂ ನೀವು ನಿಮ್ಮ ಹೆಂಡತಿ ಜೊತೆ ಇದ್ದೀರಾ ಅಂತ ಯಾರಾದರೂ ಕೇಳ್ತಾರಾ? ಅಂಥ ಪ್ರಶ್ನೆ ಕೇಳಿದ್ರೆ ಯಾರು ತಾನೇ ಉತ್ತರ ಹೇಳ್ತಾರೆ ಹೇಳಿ? ಅಷ್ಟಕ್ಕೂ ಅವ್ರವ್ರ ಹೆಂಡತಿ ಜೊತೆ ಇದ್ದಾರೋ ಇಲ್ವೋ ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು ಸಿದ್ಧಾರ್ಥ್? ಕುಮದತ್ತೆ ಹೇಳ್ತಿರೋದು ಸರಿನೇ. ನನಗೇನೋ ಮನೋಜ್ ನಮ್ಮ ಕಂಪ್ನಿಲಿ ವರ್ಕ್ ಮಾಡೋಕ್ಕೆ ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತಿದೆ. ಓಕೆ, ನೀವಿಬ್ರು ನಿಮ್ಮ ಅಭಿಪ್ರಾಯ ಹೇಳಿದ್ರಿ. ಆ್ಯಕ್ಚುಲಿ ಕುಮದತ್ತೆ, ನಿಮಗೆ ಪರ್ಸನಲ್ ಅಸಿಸ್ಟೆಂಟ್ ಬೇಕಿರೋದು, ಸೊ ನೀವು ಡಿಸೈಡ್ ಮಾಡ್ಬೋದು. ರೈಟ್ ಚಂದ. ಚಂದು, ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ಸ್. ನಿನಗೆ ಮನೋಜ್ ಓಕೆ ಅಂದಮೇಲೆ ನನಗೂ ಓಕೆ. ಸಣ್ಣ ಮಕ್ಕಳಾದರೂ ಎಷ್ಟೋ ವಾಸಿ. ರೂಮ್ ಎಷ್ಟು ಗಲೀಜಾಗದೆ. ಬೇಗ ಕ್ಲೀನ್ ಮಾಡಿಬಿಡ್ತೀನಿ. ನನ್ನ ದುರಾದೃಷ್ಟಕ್ಕೆ ಯಾರಾದರೂ ಬಂದುಬಿಟ್ರೆ
ಎಷ್ಟು ದಿನ ನಾನು ಹೀಗೆ ಕಣ್ ತಪ್ಪಿಸಿ ಓಡಾಡೋದು? ನನಗೇನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವ್ರ ಕಣ್ಮರೆಯಾಗಿ ಎಲ್ಲರೂ ಹೋಗ್ಬಿಡವ ಅಂದರೆ ಗುರುಗಳು ನಾನೇ ವ್ರತ ಮಾಡಬೇಕು ಅಂತ ಬೇರೆ ಹೇಳಿದ್ದಾರೆ. ನನ್ನ ಭಾವ ಅಂದ್ಕೊಂಡು ಸಿದ್ಧಾರ್ಥ ಅವ್ರ ಹತ್ರ ಎಲ್ಲ ಹೇಳಿಬಿಟ್ಟೆ. ಅವ್ರೇನಾದರೂ ಇವ್ರ ಹತ್ರ ನನ್ನ ಬಗ್ಗೆ ಎಲ್ಲ ಹೇಳಿಬಿಟ್ರೆ ದೇವ್ರೇ ಗತಿ. ತಾತಮ್ಮನ ಮಾತು ಮರ್ತಿದ್ದಕ್ಕೆ ಹಿಂಗೆಲ್ಲ ಆಗಿದ್ದು. ಯಾರ ಹತ್ರ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತಿರಬೇಕು. ಎಲ್ರ ಹತ್ರ ಎಲ್ಲನೂ ಹೇಳಬಾರ್ದು ಅಂತ ಹೇಳ್ತಿತ್ತು. ಸುಮ್ಮನಿಲ್ಲಾರ್ದೆ ನಾನು ಯಾಕೆ ಎಲ್ಲನೂ ಹೇಳಿಬಿಟ್ಟೆ? ಇಲ್ಲಿ ಮನೋಜ್ ಯಾರು? ನಾನೇ. ಬಾಸ್ ಕರೀತಿದ್ದಾರೆ ಬನ್ನಿ. ಪ್ಲೀಸ್ ಬಿ ಸೀಟೆಡ್. ನೀವು ಪರ್ಸನಲ್ ಅಸಿಸ್ಟೆಂಟ್ ಆಗಿ ನಮ್ಮ ಕಂಪ್ನಿಲಿ ವರ್ಕ್ ಮಾಡೋದಕ್ಕೆ ಕಂಪ್ನಿಯವರು ಡಿಸೈಡ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಇನ್ ಯುವರ್ ಆರ್ಗನೈಸೇಷನ್. ಐ ಡೂ ಮೈ ಬೆಸ್ಟ್ ಸರ್. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಇವ್ರಿಗೆ. ಬೈ ದ ವೇ, ಕುಮುದ ಅಂತ ನಮ್ಮ ಕಂಪನಿ ಪಾರ್ಟ್ನರ್. ನೀವು ಪರ್ಸನಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾಗಿರೋದು ನನ್ನ ಜೊತೆ ಅಲ್ಲ, ಅವ್ರ ಜೊತೆ. ಮನೋಜ್ ಅವರೇ, ನಮ್ಮ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನು ಹೊಸ ಹೊಸ ಬ್ರಾಂಚಸ್ ಬರ್ತಾ ಇದೆ. ಕೆಲಸ ತುಂಬ ಜಾಸ್ತಿ ಇರುತ್ತೆ. ಕನ್ಸ್ಟ್ರಕ್ಷನ್ ಅಂದರೆ 9 to 5 ಜಾಬ್ ಅಲ್ಲ. ಗೊತ್ತಿದೆ ಸರ್. ನನ್ನ ರೆಸ್ಯೂಮು, ನನ್ನ ಎಕ್ಸ್ಪೀರಿಯನ್ಸ್, ಸರ್ಟಿಫಿಕೇಟ್ಸ್ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ನೋಡಿನೇ ನಾವು ನಿಮಗೆ ಕೆಲಸನ ಕೊಟ್ಟಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಸರ್ಟಿಫಿಕೇಟ್ಸ್ ಮತ್ತು ರೆಸ್ಯೂಮ್ ಇದೆಯಲ್ಲ, ಎಲ್ಲ ಒರಿಜಿನಲ್ಸ್ನ HR ಗೆ ಹ್ಯಾಂಡ್ ಓವರ್ ಮಾಡಿ. ಓಕೆ, ಬಾಕಿ ಏನೇ ಇದ್ರೂ ಕುಮುದ ಅವ್ರು ನೋಡ್ಕೊಳ್ಳಿ. ಏನ್ ಗುರು, ಇಂಟರ್ವ್ಯೂ ಆಯ್ತಾ? ಇಂಟರ್ವ್ಯೂನಲ್ಲಿ ಪಾಸ್ ಆದ್ಯಾ? ನಿನಗೆ ಕೆಲಸ ಸಿಗುತ್ತಾ? ಮರ್ಯಾದೆಯಿಂದ ಸಾರ್ ಅಂತ ಮಾತಾಡ್ಸು. ಇನ್ನು ಮುಂದೆ ನಾನು ಬರುವಾಗ ಹೋಗುವಾಗ ಸೆಲ್ಯೂಟ್ ಹೊಡಿಬೇಕು, ಇಲ್ಲ ಅಂದ್ರೆ ಕೆಲಸದಿಂದ ಒದ್ದು ಓಡಿಸ್ಬೇಕಾಗತ್ತೆ. ನೋಡ್ರಪ್ಪ, ಸುಮ್ಮನೆ ಯಾಕೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ? ಬೇರೆ ಎಲ್ಲಾದ್ರೂ ಹೋಗಿ ಕೆಲಸ ಹುಡುಕೊಳ್ಳಿ. ಈ ಕೆಲಸ ನನಗೆ ಕನ್ಫರ್ಮ್ ಆಯ್ತು. ಸಿದ್ದು, ಹೊರಡೋಣ. ಹೋಗ್ರಪ್ಪ, ಹೋಗ್ರಮ್ಮ. ಈ ಕಂಪ್ನಿಲಿ ಕೆಲಸ ಮಾಡೋ ಅದೃಷ್ಟ ನಿಮ್ಗಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ಹೋಗಿ, ಇಲ್ಲಿ ಯಾಕೆ ಕೂತಿದ್ದೀರಾ? ಕೆಲಸ ನಿಮ್ಗೆ ಸಿಗಲ್ಲ, ಹೋಗಿ. ನಾನು ಸಿದ್ಧಾರ್ಥ ಅವ್ರ ತವ ಏನೂ ಹೇಳ್ಬಾರ್ದಾಗಿತ್ತು. ಹೇಳಾಗೋಗದೆ. ಈಗ ಯೋಚನೆ ಮಾಡ್ತಿದ್ದೀನಿ. ಗೌರಿ, ನಂಗೆ ಕಷ್ಟ ಬಂದಾಗೆಲ್ಲ ನಾನು ನಿನ್ನ ತವ ಬಂದು ಹೇಳ್ತೀನಿ. ಬರೀ ಕಷ್ಟ ಬಂದಾಗ ಮಾತ್ರ ನಿನ್ನ ಹತ್ರ ಬರ್ತೀನಿ ಅನ್ಕೋಬೇಡ. ಸದ್ಯಕ್ಕೆ ಈ ಪ್ರಪಂಚದಾಗ ನೀನು ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ. ನೀನು ಹೆಂಗೆ ಮಾಡ್ತೀಯ, ಏನು ಮಾಡ್ತೀಯ ನಂಗದು ಗೊತ್ತಿಲ್ಲ. ಆದರೆ ದಯವಿಟ್ಟು ನನ್ನ ಗಂಡ ಮಾತ್ರ ನನ್ನ ನೋಡುವಾಗ ಮಾಡಬೇಡ.
ಇಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟೆ ಹೊಂಟೋಯ್ತೀನಿ ಅಷ್ಟೇ. ತುಂಬಾ ಭಯ ಆಗ್ತದೆ ಗೌರಿ. ಕುಮ್ದು ಸರ್, ಆ ನಾನು ಸಿದ್ದು ಮನೆಗೆ ಹೊರಟ್ವಿ, ನೀವು ಬರ್ತೀರಾ ಜೊತೆಗೆ? ಚಂದು, ನಾನು ಪಾರ್ಲರ್ಗೆ ಹೋಗ್ಬೇಕು, ನೀವಿಬ್ರು ಮನೆಗೆ ಹೊರಡಿ. ಓಕೆ ಸರ್, ಸಿಯೋ, ಬಾಯ್. See you, bye. ಸಿದ್ದು. ಹಲೋ, ಎಲ್ಲಿದೀಯ ನೀನು? ಅಂದ್ರೆ ಆಫೀಸ್ ಒಳಗೆ ಇದೆಯಾ ನೀನು? ನಾನು ಹುಡುಕ್ತಾನೆ ಇದ್ದೀನಿ ಮನೋಜ್, ಎಲ್ಲಿದ್ಯಪ್ಪ ನೀನು? ಮನೋಜ್, ಇದು ಆಫೀಸು. ಯಾರು ಬರಲ್ಲ ಕುಮುದ ಇಲ್ಲಿ. ನನ್ನ ಆಫೀಸ್ ಬಗ್ಗೆ ನೀನ್ ನನಗೆ ಹೇಳ್ತೀಯಾ? ನನ್ನನ್ನು ಏನನ್ಕೊಂಡು ನನ್ನ ಸರ್ಟಿಫಿಕೇಟ್ಸ್ ನೋಡ್ಲಿಲ್ವಾ? ನಾನೀಗ ಎಂಜಿನಿಯರ್. ನಿನ್ನ ಆಫೀಸ್ ಬಿಲ್ಡಿಂಗ್ದು ಬ್ಲೂ ಪ್ರಿಂಟು ನನ್ನ ತಲೆಯಲ್ಲಿದೆ. ಯಾರು ಬರಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅಂತೂ ಎಲ್ಲ ನಾವು ಅನ್ಕೊಂಡಾಗೆ ಆಯ್ತು ಕುಮುದ. ನಿಮ್ಮ ಅಣ್ಣನ ಮಗ ಚಂದನ್ಗೆ ಕಾದಿದೆ ಗ್ರಹಚಾರ. ನೀನ್ ನನ್ನ ಜೊತೆಗಿದ್ರೆ ಇಡೀ ಜಗತ್ತನ್ನು ಬೇಕಾದ್ರೂ ನಾನು ಗೆಲ್ತೀನಿ. ಆದ್ರೆ ನೀನ್ ನನ್ನ ಮಾತು ಕೇಳಬೇಕು ಅಷ್ಟೇ. ಕೇಳ್ತೀನಿ. ಮನೆಗೆ ಸೊಸೆಯೇ ಮಹಾರಾಣಿ. ಹಲೋ, ಮಗ ಫಸ್ಟು, ಸೊಸೆ ನೆಕ್ಸ್ಟು. ಓ, ಏನ್ರಪ್ಪ ಆಫೀಸ್ ಕೆಲಸ ಇಷ್ಟು ಬೇಗ ಮುಗಿಸ್ಬಿಟ್ರಾ? ಇಲ್ಲ ತಾತ, ಔಟ್ಸೈಡ್ ಯಾವುದೋ ಮೀಟಿಂಗ್ ಇತ್ತು, ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯ್ತು. ಮನೆ ಕಡೆ ಹೋಗಿ ಬರೋಣ ಅಂತ ಬಂದು ಅಷ್ಟೇ. ಒಳ್ಳೇದಾಯ್ತು ಬಿಡು. ತಾತ, ಇವತ್ತು ಆಫೀಸಲ್ಲಿ ಸಿಕ್ಕಾಬಟ್ಟೆ ಬೋರ್ ಆಯ್ತು. ನೋಡ್ಸಿದ್ದು ಜೀವನದಲ್ಲಿ ಬೋರ್ ಆಗ್ಬಾರ್ದು ಅಂತಿದ್ರೆ ಲವ್ ಮಾಡ್ಬೇಕು. ಇವನಿಗೆ ಜನ್ಮದಲ್ಲಿ ಲವ್ ಮಾಡಕ್ಕೆ ಯಾವ ಹುಡುಗಿನೂ ಸಿಗಲ್ಲ. ಬಿಡಯ್ಯ ನೀನು, ಅಪಶಕನ ಹಾಡ್ಬಿಡ. ಇವನ್ಗೇನು ಕಮ್ಮಿ ಆಗಿದೆಯಯ್ಯ? ರೂಪ ಇಲ್ವಾ, ಐಶ್ವರ್ಯ ಇಲ್ವಾ, ಗುಣ ಇಲ್ವಾ? ಇವನು ಮನಸ್ಸು ಮಾಡಿದ್ರೆ ಇವನು ಮದುವೆ ಆಗೋಕ್ಕೆ 100 ಜನ ಹುಡುಗಿಯರು ಮನೆ ಮುಂದೆ ಕ್ಯೂ ನಿಲ್ತಾರೆ. ಅದು ಹೋಗ್ಲಿ ಬಿಡು, ಈಗಾಗಲೇ ಇವನು ಯಾರನ್ನಾದ್ರೂ ಲವ್ ಮಾಡಿರಬಹುದು. ಅದನ್ನ ನಿನಗೆ ಹೇಳ್ದೇನೂ ಇರಬಹುದು ಅಲ್ವಾ ಸಿದ್ದು? ಸಾಧ್ಯನೇ ಇಲ್ಲ ತಾತ. ಸಿದ್ದು ಇದುವರೆಗೂ ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಅಕಸ್ಮಾತ್ ಅವನೇನಾದ್ರೂ ಲವ್ ಮಾಡ್ತಿದ್ರೆ ಮೊದ್ಲು ಹೇಳೋದು ನನಗೇನೆ ಅಲ್ವಾ ಸಿದ್ದು? ನನ್ನ ಹತ್ರ ಯಾವ್ದಾದ್ರು ವಿಷಯ ಮುಚ್ಚಿಟ್ಟಿದ್ಯಾನೋ? ಹೌದು ಚಂದು, ನಿನ್ನ ಹತ್ರ ಮುಚ್ಚಿಡೋದು ಅಂಥದ್ದೇನಿದೆಯೋ? ಫ್ರೆಂಡ್ಸ್ ಹತ್ರ ಮುಚ್ಚಿಟ್ರೆ ಫ್ರೆಂಡ್ಶಿಪ್ಪಿಗೆ ಎಲ್ಲೋ ಬೆಲೆ ಇದೆ. ಸಿದ್ದು, ಚಂದು, ನಿಮ್ಮಿಬ್ಬರು ಗೆಳೆತನ ನೋಡಿ ನನಗೆ ತುಂಬ ತುಂಬ ಸಂತೋಷ ಆಗುತ್ತಪ್ಪ. ಸಿದ್ಧಾರ್ಥ ಅವರು ನನ್ನ ಗಂಡನ ಜೊತೆ ಏನೂ ಮುಚ್ಚಿಡಲ್ಲ ಅಂದ್ರೆ ಏನರ್ಥ? ನಾನು ಹೇಳಿದ್ದನ್ನೆಲ್ಲ ಅವ್ರ ಹತ್ರ ಹೇಳ್ಬಿಟ್ಟಿದಾರ ಅಂದ್ರೆ ಅವ್ರಿಗೆಲ್ಲ ಗೊತ್ತಾಗೋಗೋದಾ? ಇಲ್ಲ, ಅವ್ರು ಏನೂ ಹೇಳಿರಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದಿದ್ರೆ ಅವ್ರು ಖಂಡಿತ ನನ್ನನ್ನು ಹುಡ್ಕೊಂಡು ಬರ್ತಿದ್ರು. ಸಿದ್ಧಾರ್ಥ ಅವ್ರ ಹತ್ರ ಏನು ಹೇಳಿರ್ಬೋದು? ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಾನು ಯಾಕೆ ನನ್ನ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ? ನಾನೇ ಸಿದ್ಧಾರ್ಥ ಅವ್ರ ಹತ್ರ ಹೋಗಿ ಅವ್ರಿಗೇನು ಹೇಳ್ಬೇಡ ಅಂತ ಹೇಳ್ಬಿಟ್ರೆ? ತಾತ, ನೀ ಸಿದ್ದುಗ್ ಏನ್ ಪ್ರೇಮ ಪಾಠ ಹೇಳಿದ್ರು ಏನು ಯೂಸ್ ಆಗಲ್ಲ, ಎಲ್ಲ ವೇಸ್ಟ್. ಅವನ್ಗೆ ಲವ್ ಮಾಡಕ್ ಒಂದು ಹುಡುಗಿ ಬೇಕು ಅಂತಾನು ಗೊತ್ತಿಲ್ಲ ತಾತ. ನೀನೆಂತ ಸ್ನೇಹಿತನಯ್ಯ? ಸ್ನೇಹಿತನಾಗಿ ಇನ್ನೊಬ್ಬ ಸ್ನೇಹಿತನಿಗೆ ಲವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಯಾರಾದರೂ. ನೀನು ಅವನು ರೇಗಿಸ್ತಾ ಇದೆಯಲ್ಲಯ್ಯ. ಸಿದ್ದು, ಇವನು ಹೆಲ್ಪ್ ಮಾಡದೇ ಇದ್ರೆ ಅಷ್ಟೇ ಹೋಯ್ತು. ಡೋಂಟ್ ವರಿ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ. ಈ ವಯಸ್ಸಲ್ಲಿ ನಿನಗೆ ಹೆಲ್ಪ್ ಬೇಕು? ಹಾಗೆಲ್ಲ ಹೇಳ್ಬೇಡ ನೀನು.
ಮತ್ತೆ ಯಾವ್ದೋ ಕಾಲ್ ಬಂತು, ಒಂದು ನಿಮಿಷ ಬಂದೆ. ಹಲೋ. ತಾತ, ಈ ವಿಷಯನ ಚಂದು ಕೂಡ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಹೇಳಿ. ಅದು ನಾನು ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ತಾತ. ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್. ಇದು ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬಾ ದಿವಸದಿಂದ ನಾನು ನಿನ್ನ ಗಮನಿಸ್ತಾನೆ ಇದ್ದೆ ಕಣೋ. ನಿನ್ನ ಕಣ್ಣಲ್ಲಿ ಅದೇನೋ ಹೊಸ ಮಿಂಚು ಕಾಣ್ತಾ ಇತ್ತು. ಆವಾಗಲೇ ಅನ್ಕೊಂಡೆ ಈ ಹುಡುಗ LBW ಆಗಿದ್ದಾನೆ ಅಂತ. ನನ್ನ ಸಂದೇಹ ನಿಜ ಆಯ್ತು ನೋಡು. ತಾತ, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ? ಅನುಭವ ಕಣೋ, ಅನುಭವ. ಅನುಭವ ಇರುವಲ್ಲಿ ಅಮೃತ ಇರುತ್ತೆ. ನಾನು ಲವ್ ಮಾಡೇ ಮದುವೆ ಮಾಡ್ಕೊಂಡು ನೋಡು. ಒಬ್ಬ ಹುಡುಗ ಒಂದೇ ಕಡೆ ಕೂತ್ಕೊಂಡು ತನ್ನಷ್ಟಕ್ಕೆ ತಾನೇ ನಗ್ತಾ ಇದ್ರೆ, ಆಮೇಲೆ ಆಕಾಶನೇ ನೋಡ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇದ್ರೆ, ಹಾಸಿಗೆಯಲ್ಲಿ ಬಿದ್ದುಕೊಂಡು ಮಗ್ಲು ಬದಲಾಯಿಸ್ತಾ ಇದ್ರೆ, ಅವನು ಯಾರ್ದೋ ಪ್ರೀತಿ ಬಲೆಯಲ್ಲಿ ಸಿಟ್ಕೊಂಡು ಬಿದ್ದಿದ್ದಾನೆ ಅಂತಾನೆ ಅರ್ಥ. ಹೋಗ್ಲಿ, ನೀನಂತೂ ಆ ಹುಡುಗಿನ ಲವ್ ಮಾಡ್ತಾ ಇದ್ದೀಯಾ, ಓಕೆ. ಆ ಹುಡುಗಿ ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾಳ, ಕನ್ಫರ್ಮ್ ಮಾಡ್ಕೊಂಡಿದೀಯಾ? ಅಯ್ಯೋ ತಾತ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನ್ ಮಾತ್ರ ಅವಳನ್ನ ಹುಚ್ಚಿನ ತರ ಲವ್ ಮಾಡ್ತಾ ಇದ್ದೀನಿ ತಾತ. ಒನ್ ವೇ ಟ್ರಾಫಿಕ್ ಆಯ್ತಲ್ಲೋ. ನೋಡು, ಲವ್ನಲ್ಲಿ ಒನ್ ವೇ ಪ್ರಯೋಜನ ಇಲ್ಲ. ನೀನು ಜಾಸ್ತಿ ದಿನ ಕಾಯ್ಬೇಡ, ನೇರವಾಗಿ ಆ ಹುಡುಗಿ ಹತ್ರ ಹೋಗು, ಎದುರಿಗೆ ನಿಂತ್ಕೋ, ಐ ಲವ್ ಯು ಅಂತ ಹೇಳು. ಮುಂದೇನಾಗುತ್ತೆ ನೋಡೋಣ. ಸಿಕ್ಕಾಪಟ್ಟೆ ಸುಂದರಿ ತಾತ. ಹಾಗಾದ್ರೆ ಸಿದ್ದು, ಪ್ರೇಮದ ವಿಷಯದಲ್ಲಿ ತಡ ಮಾಡಬಾರ್ದು. ಆದಷ್ಟು ಬೇಗ ವಿಷಯ ತಿಳಿಸ್ಬಿಡು, ಇಲ್ಲಾದ್ರೆ ಬೇರೆ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ನೋಡ್ಸಿದ್ದು, ಬಿಸ್ನೆಸ್ ಅಲ್ಲಿ ಲಾಸು ಪ್ರಾಫಿಟ್ ಇದ್ದದ್ದೇ. ಅದಕ್ಕೆ ಹೆಚ್ಚಿಗೆ ಯೋಚನೆ ಮಾಡಬಾರ್ದು ಕಣ. ಮಾತು ಬದಲಾಯಿಸ್ಬೇಡಿ. ನಾನು ಇವತ್ ನೋಡ್ತಾ ಇದ್ದೀನ ನಿಮ್ಮನ್ನ. ಏನೋ ಲವ್ ಗಿವ್ ಅಂತೆಲ್ಲ ಮಾತಾಡ್ತಿದ್ದೀರಾ, ಎದ್ದು ಬರ್ತೀರಾ? ನೋಡ್ಸಿದ್ದು, ಇವಳಿಗೆ ಯಾವಾಗ ನನ್ನ ಮೇಲೆ ಲವ್ ಬರುತ್ತೋ ಅದು ಅವಳಿಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಬರ್ತೀನಿ. ಏನೇ ಸುಲೋಚನಾ? ನಮ್ಮ ಮಕ್ಳ ಹತ್ರ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಲವ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಕಣೆ. ಲವ್ ಟ್ರೈನಿಂಗು? ನಡೀರಿ, ನಾನ್ ನಿಮ್ಗೆ ಲವ್ ಟ್ರೈನಿಂಗ್ ಕೊಡಿಸ್ತೀನಿ. ನಡೀರಿ. ಬರ್ತೀನಪ್ಪ. ಸದ್ಯ ಇವ್ರೊಬ್ರೇ ಅವ್ರೆ. ಇವ್ರ ತವ ಹೆಂಗೆ ಕೇಳೋದು? ಕೇಳಬೇಕಾದ್ರೆ ಯಾರಾದರೂ ಬಂದ್ಬಿಟ್ರೆ? ಬೇಡ ಬೇಡ, ಟೆರೆಸ್ ಮ್ಯಾಗ ಕರ್ದು ಅಲ್ಲೇ ಮಾತಾಡುವ.